ಎಲ್ಲ ಊಟ ಮುಗಿಸಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಇವಾಗ ನೈಟ್ ಟೈಮ್ ಯಾವನಾರು ಐಸ್ ಕ್ರೀಮ್ ತಿಂತಾರೆ, ನಾನು ತಿಂತಾಯಿದ್ದೀನಿ. ತುಂಬ ದಿನ ಆಯಿತು ತಂದಿಟ್ಟು, ಇನ್ನೊಂದು ಐತೆ ಫ್ರಿಡ್ಜಲ್ಲಿ, ತಿನ್ನಬೇಕಲ್ಲ ಅಂತ ತಿಂತಾಯಿದ್ದೀನಿ ಬಿಗ್ ಬಾಸ್ ನೋಡಿಕೊಂಡು. ಬಟ್ ಏನಾಗಲ್ಲ ತಿಂದರೆ ಅಂತ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟು ರೆಡಿಯಾಗಿ, ಟೈಮ್ ಎಷ್ಟು ಗೊತ್ತಾ, 9:30. ನಾನೀಗ ಫುಲ್ ರೆಡಿ ಆಗಿಬಿಟ್ಟು ಬರೋಷ್ಟರಲ್ಲಿ ನಾನು ಎದ್ದಿರೋದೇ 9 ಗಂಟೆಗೆ. ಇವಾಗ ಜಸ್ಟು ರೆಡಿಯಾಗಿದ್ದೀನಿ. ಇನ್ನೂ ತಲೆ ಎಲ್ಲ ಬಾಚ್ಕೊಂಡು ಹೋಗ್ಬೇಕು ಅಂಗಡಿ ಹತ್ರ. ಟೈಮ್ ಆಗೋಗ್ಬಿಟ್ಟೈತಿ ಇವತ್ತು ಆಲ್ರೆಡಿ. ನಮ್ಮಮ್ಮನೂ ಎದ್ದು ತಿಂಡಿಗೆ ರೆಡಿ ಮಾಡ್ತವ್ರೆ. ನಾನು ಮಗುಗೆ ಸ್ವಲ್ಪ ಏನು ಹಚ್ಚಲ್ಲ, ಸ್ವಲ್ಪ ಆ ತಲೆಗೆ ಏನಾದರೂ ಇದ್ದರೆ ಹಚ್ಕೊಂಡು ಹೊರಡ್ತೀನಿ ಅಂಗಡಿ ಹತ್ರ. ಟೈಮ್ ಆಗಿದೆ ಇವಾಗ ಆಲ್ರೆಡಿ. ಸ್ವಲ್ಪ ಹೊತ್ತು ನಾನು ಅಂಗಡಿ ತೆಗೆದು ಬರೋವರೆಗೂ ಚಾರ್ಜ್ ಆಗಲಿ. ಇದು ಇಲ್ಲೇ ಬಿಟ್ಟೋಗಿದೆ, ಫೋನ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಹೋಗ್ಬೇಕು ಅಂಗಡಿ ಹತ್ರ, ಯಾರೂ ಇಲ್ಲ ಬೇರೆ ಅಲ್ಲಿ. ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ನಮ್ಮಪ್ಪ ರೆಸ್ಟ್ ಮಾಡ್ತಾವ್ರೆ, ನಮ್ಮಮ್ಮ ಹೋಗೋರು ಅಂಗಡಿ ಹತ್ರ. ಅವ್ರನ್ನ ಹೋಗ್ಬಿಟ್ಟು ತಿಂಡಿ ಕಳಿಸ್ತೀನಿ. ಟೈಮ್ ಆಗೋಗಿದೆ, 10 ಇಲ್ಲ ಜಾಸ್ತಿ ಆಗಿದೆ. ಮಧ್ಯಾಹ್ನ ಒಂದು ಊಟ ಐತೆ, ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ಈಗ ಮನೇಲಿ ಬಂದು ತಿಂಡಿ ಮಾಡಿದ್ದೀನಿ. ಗಾಯ್ಸ್, ಇವಾಗ ಒಂದು ಊಟಕ್ಕೆ ಹೋಗಬೇಕು. ಇವತ್ತು ನಮ್ಮಪ್ಪ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವ ಗಾಡಿ ತೊಗೊಂಡೋಗೋಣ, ಅದೇ ಗಾಡಿಯಲ್ಲಿ ಏನಿಲ್ಲೇ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ಬೇಕು. ಯಾವ ಶರ್ಟ್ ಹಾಕೋದು, ಯಾವ್ದು ಹಾಕೋಣ ಅನ್ನೋದು ಗೊತ್ತಾಗಲ್ಲ. ಸಡನ್ನಾಗಿ ಹೋಗ್ಬೇಕಾದ್ರೆ ಇದೆ ಸಾಕು. ಯಾರು ಸುಮ್ಮನೆ ಚೇಂಜ್ ಮಾಡ್ಕೊಂಡು ಕೂತ್ಕೋತಾರೆ. ಈಗ ಟೀ ಶರ್ಟಲ್ಲಿ ಹೋಗ್ಬಾರ್ದು ಅಂತ ಅಷ್ಟೇ, ಇಲ್ಲಾಂದ್ರೆ ಅದರಲ್ಲೇ ಹೋಯ್ತಿದ್ದು. ಇಲ್ಲ ಹಾಕುವಾಗಲ್ಲ ಹೋಯ್ತು. ಏರಿ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಇಷ್ಟೇ ರೆಡಿ ಆಗಿದ್ದಾಯ್ತು ನಮ್ಮದು. 1 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ತೊಗೊಳಲ್ಲ ನಾವು. ಹಿಂಗೆ ಟಕ್ಕಂತ ಹೋದ, ಟಕ್ಕಂತ ಬಂದ, ಚಪ್ಪಲ್ ಹಾಕ್ಕೊಂಡ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ ಅಷ್ಟೇ. ಬೇರೆ ಏನು ಕೆಲಸ ಇಲ್ಲ, ಹೋಗೋದು ಊಟ ಮಾಡ್ಕೊಂಡು ಬಂದ್ಬಿಡೋದು. ತಲೆ ಬಾಚೋದಿರಲ್ಲ, ಏನಿರಲ್ಲ ನಮ್ಮದು. ಸೋ ಈಸಿ, 1 ನಿಮಿಷಕ್ಕೆ ಹಿಂಗೆ ಅನ್ನಷ್ಟು ರೆಡಿಯಾಗಿ ಹೋಗ್ಬಿಡ್ತೀವಿ. ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ. ಈಗ ಮತ್ತೆ ಇದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಾಮೂಲಿ ಟೀ ಶರ್ಟ್ ಹಾಕೋಬೇಕು. ಬಂದಿದೆ 1 ವೀಕ್ ರೆಸ್ಟ್ ಇರೋದ್ರಿಂದ ಇವಾಗ ಸ್ಟೋರ್ ಡ್ಯೂಟಿ ಫುಲ್ ನಮಗೇನೆ. ಆ ಕಡೆ ಈ ಕಡೆ ನೋಡ್ಕೋಬೇಕು ನೀಟಾಗಿ. ಅದಕ್ಕೋಸ್ಕರ ನೀಟಾಗಿ ಹೇಳಿದ್ದಾರೆ, ನೋಡ್ಕೋಬೇಕು. ಅದಕ್ಕೋಸ್ಕರನೇ ಈಚೆ ಕೂತಿದ್ದೀನಿ. ಒಳಗಡೆ ಕೂತ್ಕೋತಿದ್ದೆ ಆಲ್ಮೋಸ್ಟು, ಅದಕ್ಕೆ ಈಚೆನೇ ಕೂತ್ಕೋತೀನಿ, ಒಳಗಡೆ ಹೋಗಲ್ಲ. ಈಚೆನೇ ಅಲ್ಲಿ ಇದು ನಮ್ಮ ಫೇವ್ರೇಟ್ ಪ್ಲೇಸ್. ಇದು ಇಲ್ಲಿಂದ ಕೂತ್ಕೊಂಡ್ರೆ ಇಲ್ಲಿ ಓಡಾಡೋ ಬರೋ ಅವರೆಲ್ಲರೂ ಕಾಣಿಸ್ತಾರೆ ನನಗೆ ಆಲ್ಮೋಸ್ಟ್ ಅಲ್ಲಿ. ಅದಕ್ಕೋಸ್ಕರ ಈ ಪ್ಲೇಸ್ ಫಿಕ್ಸ್ ನನಗೆ. ಈ ಪ್ಲೇಸು ಇಲ್ಲಾಂದರೆ ಈ ಪ್ಲೇಸು. ಇಷ್ಟು ಅಂಗಡಿ ಟೈಮಿಂದ ಬಂದು ಹಾಲು ತರಕ್ಕೆ ಬಂದೆ. ಹಾಲು ತೊಗೊಂಬರಕ್ಕೆ ಹೋಗಬೇಕು. ಇವತ್ತು ಅಂಗಡಿ ಹತ್ರ ಯಾರೂ ಇಲ್ಲ. ನಮ್ಮಮ್ಮ ನೀರು ಹಿಡಿತವ್ರೆ, ಪೈಪ್ ಬೇರೆ ತುಣಿತಾ ಇದ್ದೀನಿ. ಶರ್ಟ್ ಬೇರೆ ಇಲ್ಲೇ ಬಿದ್ದೋಗೈತೆ. ಏನಮ್ಮ? ಇಲ್ಲ, ಅಮ್ಮ ನೀರು ಹಿಡಿತಾವ್ರೆ. ನಾನು ಹೋಗ್ಬಿಟ್ಟು ಹಾಲು ತೊಗೊಂಬರ್ತೀನಿ. ಇವ್ರಿಗೂ ಇಲ್ಲ ಅಂದರೆ ಮತ್ತೆ ಇವರು ಅಂಗಡಿ ಹತ್ರ ಬರಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ. 5 ನಿಮಿಷ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ರೆ ಹಾಲು ಥರ ಕೆಲಸ ಮುಗಿಯುತ್ತೆ. ಇವಾಗ ಜಸ್ಟು ಅಂಗಡಿ ಕ್ಲೋಸ್ ಮಾಡಿ ಬೈಕ್ ಹತ್ರ ಬಂದಿದ್ದೀನಿ. ಬೈಕ್ ತೊಗೊಂಡು ಇವಾಗ ಹೋಗ್ಬೇಕು. ಆಯಿತಾ? ಕೆಮ್ಮಿದಾಯ್ತಾ? ಬ್ಯಾಕ್ ಹಂಗೆ ಕೈ ಹಿಡ್ಕೋತೀಯ? ನಾಚಿಕೆ ಹುಡ್ಗಂಗೆ ನಾಚಿಕೆ ಗೀಚಿಕೆ ಇಲ್ಲ, ಎಲ್ಲ ಸುಮ್ಮನೆ ಅದು ಕಮಾನ್. ಇವಾಗ ಹೋಗ್ಬೇಕು, ಮನೆ ಹತ್ರ ಹೋಗ್ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ನೋಡಿಲ್ಲ ನಾನು. ಆಟೋ ಡ್ರೈವರ್ ಯಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಫ್ರೀ ಆಫ್ ಕಾಸ್ಟು. ಮನೆ ಹತ್ರಕ್ಕೆ ಹೋಗ್ತೀನಿ ಇವಾಗ ಜಸ್ಟು ಬಂದು ಮನೇಲಿ ಕೀ ಇಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಗಾಡಿ ತೊಗೊಂಡು ಮತ್ತೆ ಬ್ಯಾಂಕ್ ಮೇಲೆ ಇವಾಗ ಹೋಗ್ಬಿಟ್ಟು ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿದ್ದು ಬರೋದು ನೋಡೋಣ. ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀನಿ, ಮತ್ತೆ ಬಿಟ್ಬಿಟ್ಟಿದ್ದೆ, ಇವತ್ತು ಹೋಗ್ತಾಯಿದ್ದೀನಿ. ಇವಾಗ ಬಂದೆ ಜಸ್ಟ್ ಜಿಮ್ಗೆ ಹೋಗ್ತಾಯಿದ್ದೀನಿ. ಮೆಟ್ಲು ಹತ್ಕೊಂಡು ತುಂಬ ದಿನ ಆದಮೇಲೆ ಬಂದಿದ್ದೀನಿ ಇಲ್ಲಿಗೆ. ಇದೇನೋ 1 ವೀಕ್ ಬರ್ತೀನಿ, 1 ವೀಕ್ ಬರಲ್ಲ. ಇಲ್ಲಿ ನೋಡ್ಕೊಂಡು ಬೇರೆ ಹೋಗಬೇಕು. ದಬಾಕೊಂಡ್ಬಿಟ್ರೆ ಕಷ್ಟ. ಸೌಂಡ್ ಬೇರೆ ಅಲ್ಲೇ ಮಾಡ್ತಾಯಿದ್ದಾರೆ, ಯಾರ್ಯಾರೋ ಇದ್ದಾರೆ. ಇವಾಗ ಜಸ್ಟ್ ಬಂದೆ, ಗಾಡಿ ಹಾಕ್ಬೇಕು ಒಳಗಡೆ. ಗಾಡಿ ಹಾಕ್ಬಿಟ್ಟು ಹೋಗೋಣ. ನಾಳೆ ಬೆಳಿಗ್ಗೆವರೆಗೂ ಗಾಡಿ ರೆಸ್ಟಲ್ಲಿರುತ್ತೆ. ಮಾರ್ನಿಂಗ್ ಎಲ್ಲ ತೆಗೆದು ಅಲ್ಲಿವರೆಗೂ ಇವಾಗ ಸೇಫಾಗಿ ಗಾಡಿ ನಿಲ್ಲಿಸ್ಬಿಟ್ರೆ ನಮ್ಮದು ಕೆಲಸ. ಗಾಡಿ
ಹಿಂಗೆ ಒಂದೇ ಕೈಯಲ್ಲೆಲ್ಲ ಗಾಡಿ ಹಾಕೋದು ಕಲಿಬೇಕು ನೀವು ಎಲ್ಲ. ಈಗ ಜಸ್ಟ್ ಜಿಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಊಟ ಮಾಡಬೇಕಿನ್ನು. ಊಟ ಮುಗಿಸಿ ಫಸ್ಟು ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಮಾಮೂಲಿ ನಮ್ಮ ಕೆಲಸ ಎಲ್ಲ ಮುಗಿಸೋದಿದೆ. ತುಂಬ ಟೈಮ್ ಆಗುತ್ತೆ ನಮ್ಮದು ಇನ್ನು. ಊಟ ಮುಗಿಸಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಇವಾಗ ನೈಟ್ ಟೈಮ್ ಯಾವನಾರು ಐಸ್ ಕ್ರೀಮ್ ತಿಂತಾರ, ನಾನು ತಿಂತಾಯಿದ್ದೀನಿ. ತುಂಬ ದಿನ ಆಯಿತು ತಂದಿಟ್ಟು, ಇನ್ನೊಂದು ಐತೆ ಫ್ರಿಡ್ಜಲ್ಲಿ, ತಿನ್ನಬೇಕಲ್ಲ ಅಂತ ತಿಂತಾಯಿದ್ದೀನಿ ಬಿಗ್ ಬಾಸ್ ನೋಡಿಕೊಂಡು. ಎಷ್ಟು ದಿನ ಇಡೋಣ, ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಏನಾದರೂ ಆಗಲಿ ಅಂದ್ಬಿಟ್ಟು ತಿಂತಾಯಿದ್ದೆ. ಚಳಿನೂ ಹಂಗೆ ಇದೆ, ಬಟ್ ಏನಾಗಲ್ಲ ತಿಂದರೆ ಅಂತ ತಿಂತಾಯಿದ್ದೀನಿ ಸುಮ್ಮನೆ ಕೂತ್ಕೊಂಡು. ಆಗ್ಲಿಂದ ಇಷ್ಟು ತಿಂದಿದ್ದೀನಿ. ಇನ್ನೂ ಇಷ್ಟು ಐತೆ. ಎಷ್ಟಾಗುತ್ತೆ ಅಷ್ಟು ತಿಂದು ಮತ್ತೆ ಉಳಿಸಿಟ್ರೆ ಮತ್ತೆ ನಾಳೆ ತಿನ್ನಲ್ಲ. ಅದನ್ನು ಯಾವತ್ತೋ ಮರ್ತೋಗ್ಬಿಡ್ತೀನಿ. ಅದಕ್ಕೋಸ್ಕರನೇ ಇವಾಗ ಎಷ್ಟಾಗುತ್ತೆ ಅಷ್ಟು ತಿಂದ್ಬಿಟ್ಟು ಮುಗಿಸೋಕೆ ಟ್ರೈ ಮಾಡ್ತೀನಿ. ಎಲ್ಲ ಟಿ ವಿ ನೋಡ್ತಿದ್ರು, ನಾನು ಬಂದೆ. ಟಿ ವಿ ನೋಡಿ ಮುಗಿಸಿ ಲೈಟ್ ಆಫ್ ಮಾಡಿಬಿಟ್ಟು ಡೋರ್ ಹಾಕೋಣ ಅಂತ. ಅದು ಈಚೆ ಡೋರ್ ಹಾಕಿದ್ದೀವಿ. ಇದೊಂದು ಮಾಮೂಲಿ ಡೋರ್, ಮೇಯ್ನ್ ಹೊರಗಡೆದು ಡೋರ್. ನಮ್ಮ ಪ್ಲೇಸಿಗೆ ಬಂದಿದ್ದೀವಿ. ಟ್ಯಾಬ್ಲೆಟ್ ಬೇರೆ ತೊಗೋಬೇಕು ಇವಾಗ. ಇದೇನು ವಿಟಮಿನ್ ಟ್ಯಾಬ್ಲೆಟ್ಸ್ ಏನಲ್ಲ, ಆ ಮಟ್ಟಿಗೆಲ್ಲ ನೋಡಬೇಡಿ. ಇದು ಯಾಕೋ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ. ಬೇರೆ ಏನೂ ಇಲ್ಲ. ಇವಾಗ ಮಾಮೂಲಿ ನಮ್ಮದು ಪ್ಲೇಸಲ್ಲೆಲ್ಲ ಫುಲ್ಲು ಗಿಡ್ಡು ಎಲ್ಲ ರೆಡಿ ಮಾಡಿ ನಾವು ರೆಡಿ ಮಾಡಿದ್ದೀವಿ. ಏನಿಲ್ಲ, ಬೆಡ್ಶೀಟ್ ಹಾಕೊಂಡು ಸೋಜಾನೆ. ಇವಾಗ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.